ನಮಸ್ಕಾರ ಬಂಧುಗಳೇ, ನಾನೀಗ ಕುಂದಾನಗರಿ ನಮ್ಮ ಹೆಮ್ಮೆಯ ಬೆಳಗಾವಿ ಜಿಲ್ಲೆಯ ಹಸನಿ ತಾಲೂಕಿನ ಕೊಕ್ಕಟ್ನೂರು ಗ್ರಾಮಕ್ಕೆ ಬಂದಿರ್ತೇನೆ. ಇಲ್ಲೊಂದು ವಿಶೇಷ ಕಾರ್ಯಕ್ರಮ ನಡೆಯುತ್ತಿದೆ. ಉದ್ಘಾಟನೆ ಮಾಡುವವರು ನಮ್ಮ ಅಭಿವೃದ್ಧಿ ಹರಿಕಾರರು, ಆಧುನಿಕ ಭಗೀರಥರು, ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಲಕ್ಷ್ಮಣಣ್ಣ ಸವದಿ ಅವರು ಇದೀಗ ಬಂದು ಈ ಒಂದು ಬಿಲ್ಡಿಂಗ್, ಇದು ಸಹಕಾರಿ ಒಂದು ಬಿಲ್ಡಿಂಗ್ ಆಗಿರ್ತದೆ. ಅಂದರೆ ಸಹಕಾರಿ ಪತ್ತಿನ ವಿದ್ಯೋದ್ಯಸಿಗಳ ಸಹಕಾರಿ ರೈತ ಕೃಷಿ ಸಹಕಾರಿ ಒಂದು ಪತ್ತಿನ ಒಂದು ನಿಯಮಿತ ಒಂದು ಸಂಘ ಆಗಿರ್ತದೆ. ಈ ಸಂಘಕ್ಕೆ ಬಂದವರ ಈ ಬಿಲ್ಡಿಂಗ್, ಇದು ಎಂಥ ಬಿಲ್ಡಿಂಗ್ ಇರ್ತದ ಗೌಡ್ರ? ಇದು ಯಾವ ಬಿಲ್ಡಿಂಗ್? ಅದ್ರ ಸಲುವಾಗಿ ಉದ್ದೇಶ PKPS ಬಿಲ್ಡಿಂಗ್, PKPS ಸಲುವಾಗಿ ಮಾಡಿದ್ದಿದೆ ಬಿಲ್ಡಿಂಗ್. ಅದರ PKPS ನೀವು ಮಾರಾಟ ಮಳಿಗೆ ಮಾಡೋ ಸಲುವಾಗಿ ಯಾರಿಗಾದ್ರು ಇದು ಮಾರಾಟ ಮಳಿಗೆ ಮಾಡ್ಲಿಕ್ಕೆ ಕೊಡೋರು ನೀವು. ಇದು ಬಾಡಿಗೆ ರೂಪಾಂತರವಾಗಿ ಕೊಡೋರು ಉದ್ಯೋಗ ಮಾಡೋರಿಗೆ, ಬಿಸ್ನೆಸ್ ಮಾಡೋರಿಗೆ. ಅದಕ್ಕೆ ಈಗ ಈ ಒಂದು ವಿದೇಶಗಳ ಒಂದು ನಮ್ಮ ಕೃಷಿ ಪತ್ತಿನ ಸಹಕಾರಿ ಸಂಘದ ವತಿಯಿಂದ ಸೇರಿದಂಥ ನಮ್ಮ ಈ ಒಂದು ಸಂಘದ ಅಧ್ಯಕ್ಷರಾದಂಥ ನಮ್ಮ ಮುರನಟ್ಟಿಯ ಅಣ್ಣಪ್ಪ ಬಾಬಣ್ಣ ಖೋತೆಯವರು ಈ ಸಂದರ್ಭದಲ್ಲಿ ಇಲ್ಲಿ ಉಪಸ್ಥಿತರಿದ್ದಾರೆ. ಹಾಗೂ ಅನೇಕ ನಿರ್ದೇಶಕರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಮತ್ತು ನಮ್ಮ ಅಣ್ಣಪ್ಪ ಬಾಬಣ್ಣಗೌಡ ಖೋತ್ ಈ ಒಂದು ಸಂಘದ ಅಧ್ಯಕ್ಷರು ಆಗಿರುವುದರಿಂದ ಮತ್ತು ಅನೇಕ ಇಲ್ಲಿ 10 ನಿರ್ದೇಶಕರು ಕೂಡಿ ಮುತುವರ್ಜಿ ವಹಿಸಿ ಇದನ್ನು ಸಾಕಷ್ಟು ಶ್ರಮ ವಹಿಸಿ ಈ ಒಂದು ಬಿಲ್ಡಿಂಗ್ ಅನ್ನು ಕಟ್ಟಿರ್ತಾರೆ. ಇದು ಮಾಡಿಯಾಗಿರ್ತೈತೆ, ದೊಮ್ಮಜಲ್ ಐತಲ್ಲ, 2 ಮಜಲ್ ಬಿಲ್ಡಿಂಗ್ ಐತಿ. ಈ ಬಿಲ್ಡಿಂಗ್ ನಾವು ತೊಗೊಳಕತ್ತಿದ್ವಿ. ನೇರವಾಗಿ ಅಧ್ಯಕ್ಷರಾಗಿರೋ ಸೇರಾರು ಅಲ್ಲಿ ಸಾಹುಕಾರ ಬರಾಕತ್ತವರು. ಅದರ ಸ್ವಾಗತಕಾರಕ್ಕಾಗಿ ನಮ್ಮ ಎಲ್ಲ ನಿರ್ದೇಶಕರು ಅಲ್ಲಿ ನಮ್ಮ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಕೊಕ್ಕಟ್ನೂರದಲ್ಲಿ ಅಲ್ಲಿ ಸ್ವಾಗತ ಮಾಡ್ಲಿಕ್ಕೆ ಅಲ್ಲಿ ನಾವು ಅಲ್ಲಿ ನಿಂತಿದ್ದಾರೆ. ಅದಕ್ಕೆ ಈಗ ಸದ್ಯಕ್ಕೆ ನಾವು ಇದೊಂದು ಬಿಲ್ಡಿಂಗ್, ಈ ಪೂಜಾ ಕಾರ್ಯಕ್ರಮ ಏನೈತಿ, ಮುಂದಿನ ಏನೇನು ಕಾರ್ಯಕ್ರಮಗಳು ನಡೀತಾವು ಅನ್ನೋದ್ರ ಬಗ್ಗೆ ನಾವು ಮಾತಾಡಕ್ಕೆ ಬರೋದಿವಿ. ಈಗ ಸದ್ಯಕ್ಕೆ ನಮ್ಮ ಅಧ್ಯಕ್ಷರ ಜೋಡಿ ಮಾತಾಡೋಣ. ಉದ್ಘಾಟನೆ ಮಾಡೋರದಾರು. ಅದಕ್ಕಾಗಿ ಇದನ್ನು ಸಾಕಷ್ಟು ಶ್ರಮ ವಹಿಸಿ ಈ ಒಂದು ವಿದ್ಯೋದ್ಯಸಿಗಳ ಸಹಕಾರಿ ಕೃಷಿ ಪತ್ತಿನ ಸಹಕಾರಿ ಸಂಘ ಇದ ಅಧ್ಯಕ್ಷರಾದಂಥ ಅಣ್ಣಪ್ಪ ಬಾಬಣ್ಣಗೌಡ ಖೋತ್ ಅವರು ಈಗ ಸದ್ಯಕ್ಕೆ ಉಪಸ್ಥಿತರಿದ್ದಾರೆ. ಅವ್ರು ನೇರವಾಗಿ ಈಗ ಮಾತಾಡ್ಸೋಣ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಥ ನಿರ್ದೇಶಕರು ಅದರ ಅವ್ರನ್ನೂ ಮಾತಾಡ್ಸೋಣ. ನಮ್ಮ ಈಗ ಗೌಡ್ರು ಮಾತಾಡ್ಸೋಣ ನನಗಾವದಿಂದ. ನಮಸ್ಕಾರ ರೀ ಗೌಡ್ರೆ. ನಮಸ್ಕಾರ ರೀ ಸಾಹೇಬ್ರೆ. ಈಗ ಅಧ್ಯಕ್ಷರು ಮಾತಾಡಕತ್ತಾರ. ಏನು ಇದಕ್ಕೆ ನೀವು ಎಷ್ಟು ವರ್ಷ ಆಗ್ತದೆ? ಇದಕ್ಕೆ ಬಿಲ್ಡಿಂಗ್ ಜಾಗ ಸ್ವಂತ ಜಾಗ ರೀ ಸೊಸೈಟಿದ? ಇದು ನಮ್ದು ಹಳಿ ಜಾಗ ಇದ್ರದು. ಇದು 1970ರಾಗ ಇದನ್ನ ನಮ್ಮ ಹಿಂದಿನ ಮಾಜಿ ಅಧ್ಯಕ್ಷರಾದಂತ ಮಲ್ಲುಗೌಡ ಪಾಟೀಲ್ ಇಲ್ಲಿ ಅವ್ರು ಇದ್ದಾಗ ಇದು ಖರೀದಿ ಆದತ್ರಿ ಜಾಗ. ಸುಮಾರು ವರ್ಷಗಳು ಹಂಗ ಬಿದ್ದಿತ್ತಿದ. ಈಗಾಗಲೇ ಈಗ ಒಂದು 15 ವರ್ಷ ಆಯ್ತು. ಅದು ಬೇರೆ ಕಡೆ ಒಂದು ನಾವು ಅವಾಗ ಒಂದು ಕಟ್ಟಿದ್ದೆವು. ಅದನ್ನ ಅಲ್ಲಿ ನಾವು ಈಗ ಸದ್ಯ ಅಲ್ಲಿ ವರ್ಕಿಂಗ್ ನಮ್ದು PKPS ವರ್ಕಿಂಗ್ ನಡೆದೈತಿ ಅಲ್ಲಿ. ಅದು ಇದೊಂದು ಜಾಗ ಬಿದ್ದೈತೆ. ಎಲ್ಲ ನಮ್ಮ ರೈತರು ಸೇರ್ಕೊಂಡು ಎಲ್ಲಾದ್ರು ಒಂದು ಶೇರ್ ಅಮೌಂಟ್ ಎಲ್ಲರೂ ಒಳ್ಳೆ ಆದ ತಕ್ಷಣ ಇದನ್ನಂತ ಒಂದು ಬಿಲ್ಡಿಂಗ್ ಸ್ಥಾಪನೆ ಮಾಡ್ಬೇಕಂತ ಎಲ್ಲ ನಮ್ಮ ನಿರ್ದೇಶಕರು ಮತ್ತೆ ಎಲ್ಲರೂ ಸೂಚನಾ ಮತ್ತು ನಮ್ಮ ರೈತರು ಕೊಟ್ಟ ನಂತರ ಇದನ್ನ ನಾವು ಬಿಲ್ಡಿಂಗ್ ಕಟ್ಲಕ್ಕೆ ಚಾಲು ಮಾಡಿದೆವು. ಮತ್ತೆ ಇವತ್ತು ಅದು ಉದ್ಘಾಟನೆ. ಇದಕ್ಕೆ ಮೊದಲ ಹಳಿ ಈಗ 10-20 ವರ್ಷದಿಂದ ಕೊಂಡಿಟ್ಟಿರೋದ್ರ ಜಾಗ. 50 ವರ್ಷ ಹಿಂದಿನ ಜಾಗ ಸರ್. 51 ವರ್ಷ ಹಿಂದಿನ ಜಾಗ. 1970ರಾಗ ಖರೀದಿ ಆದೈತಿ. ಅದ ನಮ್ಮ ಮಲ್ಲಗೌಡ ಪಾಟೀಲ್ ಅಧ್ಯಕ್ಷರು ಇದನ್ನ ಅವ್ರು ಖರೀದಿ ಮಾಡ್ಕೊಂಡಿದ್ರು. ಹಂಗ ಬಿದ್ದಿತ್ತು. ಈಗ ನೀವು ಸ್ವಲ್ಪ ಇದನ್ನ ಡೆವಲಪ್ಮೆಂಟ್ ಮಾಡ್ಬೇಕು. ರೈತರು ಎಲ್ಲರೂ ಕೂಡಿ ಶೇರ್ ವಂತಿಗೆ ನಮ್ದು ಬಿಲ್ಡಿಂಗ್ ಫಂಡ್ ಎಲ್ಲರೂ ಬಳಿ ಕೊಟ್ಟ ತಕ್ಷಣ ಎಲ್ಲಾ ಶೇರ್ದಾರದು ಎಲ್ಲಾರ್ದು ಇದ್ರ ಮ್ಯಾಗ ಇದನ್ನ ಐತಿ, ಎಲ್ಲಾರ್ದು ಪ್ರೀತಿ ಐತಿ, ಹೆಚ್ಚು ಕಾಳಜಿ ಐತಿ. ಯಾಕಂದ್ರೆ ನಿಮ್ಮ ನಿರ್ದೇಶಕರು ಇದಕ್ಕೆ ಬಹಳ ಮುತುವರ್ಜಿ ವಹಿಸರು. ಮತ್ತೆ ಅಧ್ಯಕ್ಷರಾದ ಎಲ್ಲರೂ ಅಗದಿ ಮನಸಾಪೂರ್ವ ನಿರ್ದೇಶಕರು ಮತ್ತು ಎಲ್ಲಾ ಸದಸ್ಯರುಗಳು, ರೈತ ಬಾಂಧವರು ಮತ್ತು ಅಧ್ಯಕ್ಷರಾದ ನೀವು ಕೂಡ ಮುತುವರ್ಜಿ ವಹಿಸಿ ಇದು ಬಿಲ್ಡಿಂಗ್ ಅಂದ್ರೆ ಇದು ಮಾರಾಟ ಮಳಿಗೆ ಮಾಡೋ ಸಲುವಾಗಿ ಯಾರಾದ್ರೂ ಬಿಸ್ನೆಸ್ ಮಾಡಲಿ, ಒಂದು ಯುವಕರಿಗೆ ಕೆಲಸ ಮಾಡೋರಿಗೆ ಉದ್ದಿಮೆದಾರರಿಗೆ ಉಪಯೋಗ ಆಗ್ಲಿ ಅಂತೇಳಿ ಈ ಬಿಲ್ಡಿಂಗ್ ನೀವು ಕಟ್ಟಿಸಿರಿ, ಖರ್ಚು ಮಾಡಿ ನಿಮ್ಮ ಸಂಘ ವತಿಯಿಂದ ಕಟ್ಟಿಸಿರಿ. ಏನು ಬಾಡಿಗೆ ಕೊಡೋರು, ಬಾಡಿಗೆ ರೂಪಾಂತರ ಮಾಡಿ. ಅದಕ್ಕೆ ಇದಕ್ಕೆ ಎಷ್ಟು ಎಸ್ಟಿಮೇಟ್ ಮಾಡ್ರಿ? ಎಷ್ಟು ಖರ್ಚು ಬತ್ತು ಸಾಧಾರಣ ಅಂದಾಜು? ಇದೊಂದು ಎಸ್ಟಿಮೇಟ್ ಅಂದ್ರೆ ಒಂದು 20 ಲಕ್ಷ ತನಕ, ಒಂದು 20 ಲಕ್ಷ ಹೆಚ್ಚು ಕಮ್ಮಿ ಒಂದು 20 ಲಕ್ಷ ತನಕ ಅಂದಾಜು ಒಂದು 20 ಲಕ್ಷ ರೂಪಾಯಿ ಇದಕ್ಕೆ ಖರ್ಚು ಮಾಡ್ರಿ. ದೊಮಜಲ್ ಐತಿ, ಅಪ್ಟಿಯರ್ ಮ್ಯಾಲ ದೊಮಜಲ್ ಅಪ್ಟಿಯರ್ ಹೋಗಿ ಇರ್ಬೋದು. ಅಲ್ಲಿ ನಮ್ಗೆ ನೋಡ್ಲಕ್ಕ ಸಾಧ್ಯ ಐತೇನ್ರಿ? ಈಗ ನಾವು ಇಲ್ಲಿ ದೇವಸ್ಥಾನಕ್ಕೆ ಒಂದು ನಮಸ್ಕಾರ ಮಾಡೋಣ. ನಮಸ್ಕಾರ ಮಾಡಿ ಅಲ್ಲಿ ಹೋಗ್ತೀವಿ. ಇಲ್ಲೇ ಮಾಡೋಣ್ರಿ. ಅಗ್ನಿ ಎಲ್ಲ ಹಚ್ಚಿರಿ ನೀವು, ನವಗ್ರಹಗಳು ಮಾಡಿರಿ.
ಪೂಜೆ ಮಾಡಿದ ಸಂಬಳ ನಿಮ್ಮ ಹೆಸರು ರೀ ಸಿದ್ಧಲಿಂಗಯ್ಯ ಹಿರೇಮಠ ಇದೆಲ್ಲ ನವಗ್ರಹಗಳನ್ನ ಸ್ಥಾಪನೆ ಮಾಡಿ ಸಿದ್ಧಲಿಂಗ ಹಿರೇಮಠ ಎಲ್ಲಿ ಇದಾವ್ರಿ ರೀ ಕೊಕ್ಕಟ್ನವ್ರ ನಿಮ್ದು ರೀ ಅಕ್ಷಯ್ ಕುಮಾರ್ ಹಿರೇಮಠ. ನೀವು ಹಿರೇಮಠ ಅಕ್ಕಗಳು ನೀವು ಇಲ್ಲೇ ಅವ್ರದ್ರಿ ಡೈರೆಕ್ಟ್ ರೀ ನಮಸ್ಕಾರ ರೀ ನಿರ್ದೇಶಕರು ನೀವು ಇದೆ ಈ ಸಂಘದ ಈ ಬಿಲ್ಡಿಂಗ್ ನೀವು ಒಳಗೆ ಕಾಳಜಿ ಐತಿ ನೀವೆಲ್ಲ ನಿರ್ದೇಶಕರು ನೀವು ನಿರ್ದೇಶಕರು ರೀ ನಿಮ್ದು ಯಾವ ರೇಖಾ ರೀ ಇಲ್ಲ ಅವ್ರು ತಮ್ಮ ಹೆಸರು ರೀ ದಾನಮ್ಮ ಕುಮಟಿಗೆ ತಮ್ಮದು ರೇಖಾ ಸಾವಿತ್ರಿ ಸೌದಿ ಅವರು ಹಾಂ ನಿಮ್ಮದು ರೇಖಾ ರೀ ಮಾಲಾ ಸಂಗಪ್ಪ ಅಡಳಿ ನೀವೇನು ಮಾಡ್ತೀರಿ ನಾವು ಇಲ್ಲೇ ಸಂಘ ಇಲ್ಲಿ ಉಪಾಧ್ಯಕ್ಷರು ಉಪಾಧ್ಯಕ್ಷರೇ ಯಾವುದು ಅಲ್ಲದಾರ ನೋಡಿ ಇವ್ರ ಅನ್ನ ಯಜಮಾನ್ ಯಾವ್ರವ್ರಿ ನೀವು ರೀ ಇಲ್ಲ ಅವ್ರಿ ನಮಸ್ಕಾರ ರೀ ಆರಾಮ್ರಲ್ಲ ಇನ್ನೊಂದು ಸ್ವಲ್ಪ ಸೈಡ್ ಆಗ್ರಿ ನೀವು ಈ ಕಡೆ ಬರ್ರಿ ಅದು ದೇವ್ರ ಇದನ್ನೆಲ್ಲ ಹೋಗಿ ಭಾಳ ಚಂದ ಮಾಡ್ಯಾರ ನವಗ್ರಹ ಇಲ್ಲಿ ಈಗ ನವಗ್ರಹಗಳನ್ನು ಸ್ಥಾಪಿಸಿಕೊಂಡು ಈ ಒಂದು ಜಾಗ ಒಂದು ಈ ವಾಸ್ತು ಶಾಂತ ಆಗಿರಬೇಕು. ಮುಂದೆ ಬಂದ ಯಾರೋ ಇಲ್ಲಿ ಕೆಲಸ ಇದು ಅಂಗಡಿ ಅಥವಾ ಏನಾದರೂ ಒಂದು ಬಿಸ್ನೆಸ್ ಮಾಡ್ಲಿಕ್ಕೆ ಈ ಜಾಗ ಉಪಯೋಗಿಸ್ಕೊಂಡ್ರೆ ಅವ್ರಿಗೆ ಒಳ್ಳೇದಾಗಬೇಕು ಅಂತ ಹೇಳಿ ಈ ನವಗ್ರಹಗಳನ್ನು ಸ್ಥಾಪನೆ ಮಾಡಿ ಇಲ್ಲಿ ಶಾಂತಿಯನ್ನು ನೆಲೆಸುವಂಥ ಒಂದು ಕೆಲಸ ನಮ್ಮ ಸ್ವಾಮಿಗಳು ಮಾಡ್ಯಾರ. ಆ ಸ್ವಾಮಿಗಳ ಹೆಸರು ರೀ ನಿಮ್ಮ ಸ್ವಾಮಿಗಳು ಗುರುಗಳು ಸಿದ್ಧಲಿಂಗಯ್ಯ ಹಿರೇಮಠ ಸ್ವಾಮಿಗಳು ಇದಕ್ಕೆ ಭಾಳಷ್ಟು ಭಕ್ತಿಯಿಂದ ಇದನ್ನು ಕಾರ್ಯನಿರ್ವಹಿಸಿ ನವಗ್ರಹ ಸ್ಥಾಪನೆ ಮಾಡ್ಯಾರ. ಈ ಜಾಗಕ್ಕೆ ಒಳ್ಳೇದಾಗಲಿ ಅಂತ ಹೇಳಿ ನಮ್ಮ ಅಶೋಕ್ ಅತನಿ ಯೂಟ್ಯೂಬ್ ಚಾನಲ್ ಕೂಡ ಈ ಒಂದು ನವಗ್ರಹ ಸ್ಥಾಪಿಸಿದ ಈ ಜಾಗ ಇಲ್ಲಿ ಯಾರೋ ಮುಂದೆ ಬಂದ ಉದ್ಯೋಗ ಮತ್ತು ಅಂಗಡಿಗಳನ್ನು ಸ್ಥಾಪನೆ ಮಾಡಿ ವ್ಯಾಪಾರ ಉದ್ಯೋಗ ಮಾಡಿದರೆ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಈ ದೇವರಲ್ಲಿ ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ ನವಗ್ರಹಗಳಿಗೆ ಮತ್ತು ಆ ಪರಮಾತ್ಮನಲ್ಲಿ. ಅದಕ್ಕೆ ಮುಂದೆ ಈಗ ಮ್ಯಾಲೆ ಬಿಲ್ಡಿಂಗ್ ಅಪ್ಟೇರ್ ನಾವು ಟೂರ್ ಮಾಡಕ್ಕೆ ಹೋಗ್ತೀವಿ ಈಗ. ಬಂಧುಗಳೇ, ನಮ್ಮ ಹೆಮ್ಮೆಯ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೊಕ್ಕಟ್ನೂರು ಗ್ರಾಮಕ್ಕೆ ಸನ್ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳು, ಆಧುನಿಕ ಭಗೀರಥರು ಮತ್ತು ಹಾಲಿ ಶಾಸಕರುಗಳಾದಂಥ ಸನ್ಮಾನ್ಯ ಲಕ್ಷ್ಮಣಣ್ಣ ಸವದಿ ಅವರು ಈಗ ಆಗಮಿಸ್ತಾ ಇದ್ದಾರೆ. ಕೊಕ್ಕಟ್ನೂರು ಗ್ರಾಮದ ಒಂದು ಸಂಗೊಳ್ಳಿ ರಾಯಣ್ಣ ಸರ್ಕಲ್ದಲ್ಲಿ ಸಂಗೊಳ್ಳಿ ರಾಯಣ್ಣ ಒಂದು ಮೂರ್ತಿಗೆ ಮಾಲಾರ್ಪಣೆ ಸಲ್ಲಿಸಿ ನಮಸ್ಕಾರಗಳನ್ನು ಸಲ್ಲಿಸಿ ಈಗ ನಮ್ಮ ಕೌಲುಗುಡ್ಡದ ಸದ್ಗುರುಗಳಾದ ಅಮರೇಶ್ವರ್ ಮಹಾರಾಜರ ಒಂದು ಜೊತೆಯಾಗಿ ಅವರು ಈಗಾಗಲೇ ಬಿಲ್ಡಿಂಗ್ ಹತ್ತಿರ ಬಂದಿದ್ದಾರೆ. ಇದು PKPS ಕೊಕ್ಕಟ್ನೂರು ಒಂದು ಹೊಸದಾಗಿ ಕಟ್ಟಿದಂಥ ಒಂದು ಬಿಲ್ಡಿಂಗ್. ಇದು ಮಾರಾಟ ಮಳಿಗೆಗಾಗಿ ಇದನ್ನು ಕಟ್ಟಲು ಒಂದು ಅನುಕೂಲ ಮಾಡಿ ಕೊಟ್ಟಿದ್ದಾರೆ. ಅಂದರೆ ಯಾರಾದರೂ ಉದ್ಯೋಗ ಮಾಡುವವರು ಮತ್ತು ಅಂಗಡಿ ಮುಂಗಟ್ಟುಗಳನ್ನು ತೆಗೆಯುವವರಿಗೆ ಈ ಒಂದು ಕಟ್ಟಡ ಬಿಲ್ಡಿಂಗ್ ಇದು ಉಪಯೋಗವಾಗುತ್ತದೆ. ಅದಕ್ಕಾಗಿ ಇಲ್ಲಿ ಈಗಾಗಲೇ ಅವರು ಸನ್ಮಾನ್ಯ ಲಕ್ಷ್ಮಣಣ್ಣ ಸವದಿ ಅವರು ತಾವೇ ಅದು ಉದ್ಘಾಟನೆ ಮಾಡುವ ಒಂದು ಕಾರ್ಯಕ್ರಮ ಇತ್ತು. ಅದು ಸದ್ಗುರುಗಳಾದ ನಮ್ಮ ಕೋಲುಗುಡ್ಡದ ಅಮರೇಶ್ವರ ಬಿಲ್ಡಿಂಗ್. ಇದು ನಮ್ಮ ಕೊಕ್ಕಟ್ನೂರ PKPS ಸಹಕಾರಿ ಸಂಘದ ಒಂದು ವಿದ್ಯೋದೇಶಗಳ ಸಹಕಾರಿ ಸಂಘದ ಈ ಬಿಲ್ಡಿಂಗ್. ಇದನ್ನು ನೀವು ಬುಗ ಕೊಟ್ಟರಿ. ಇದನ್ನು ಅಶೋಕ್ ಅಣ್ಣಪ್ಪ ತೀರ್ದಾಳ್ ಅವರು ಇದನ್ನು ಬಿಲ್ಡಿಂಗ್ ನೀವು ಇದನ್ನು ಮುತುವರ್ಜಿ ವಹಿಸಿ ಮುಂದೆ ನಿಂತ ಕಾಂಟ್ರಾಕ್ಟ್ ಹಿಡಿದು ನೀವು ಕಟ್ಟಿಸಿ ಕೊಟ್ರಿ. ಇದಕ್ಕೆಲ್ಲ ಒಳ್ಳೆ ಸಿಮೆಂಟ್ ಚಲೋ ಬೆಳೆಸಿರಿ. ಬಿಲ್ಡಿಂಗ್ ಭದ್ರವಾಗಿರುತ್ತೆ. 100 ವರ್ಷ ಗಚ್ಚೈತೆ. 100%. ನಮಸ್ಕಾರ. ನೀವು ಹಿಂಗೆಲ್ಲ ನೀವು ಖರ್ಚು ಮಾಡಿ ಅಗದಿ ಅದು ಸಿಮೆಂಟ್ ಟೈಟ್ ಫುಲ್ ಹಾಕಿ ಯಾವುದೋ ಕೊರತೆ ಮಾಡಲ್ದ ಬಿಲ್ಡಿಂಗ್ ಕಟ್ಟೇರಿ ಮಾಡ್ಯಾರಿ. ಭಾಳ ಸಂತೋಷ ಅನಿಸ್ತು ನಮಗೆ. ನಿಮ್ಮ ಹೆಸರು ಇನ್ನೊಂದು ಸಲ ಹೇಳಿ. ಅಶೋಕ್ ಅಣ್ಣಪ್ಪ ತೀರ್ದಾಳ. ಈ ಒಂದು ಬಿಲ್ಡಿಂಗ್ ಕಾರ್ಯನಿರ್ವಹಣೆ ಮಾಡಿ ಕಾಂಟ್ರಾಕ್ಟ್ರು ನೀವು, ಗುತ್ತಿಗೆದಾರ ನೀವು. ಭಾಳ ಸಂತೋಷ ಅನಿಸ್ತು. ಈಗ ಗುತ್ತಿಗೆದಾರ ಹಿಂಗೆ ಒಳ್ಳೆ ಕೆಲಸ ಮಾಡ್ಕೊಂಡು ಒಳ್ಳೆಯದಾಗಲಿದೆ. ಆ ಪರಮಾತ್ಮ ನಾವು ಅಶೋಕ್ ಅತನಿ ಯೂಟ್ಯೂಬ್ ಚಾನಲ್ ವತಿಯಿಂದ ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ. ನಮಸ್ಕಾರ. ಈಗ ಒಂದು ಸನ್ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳು ಮತ್ತು ಹಾಲಿ ಶಾಸಕರುಗಳಾದಂಥ ಸನ್ಮಾನ್ಯ ಲಕ್ಷ್ಮಣಣ್ಣ ಸವದಿ ಅವರು ಈಗ ಒಂದು PKPS ಸಂಘದ ಒಂದು ಬಿಲ್ಡಿಂಗನ್ನು ಉದ್ಘಾಟನೆ ಮಾಡಿ ಇಲ್ಲಿ ಈಗ ವೇದಿಕೆ ಹತ್ತಿರ ಬಂದಿದ್ದಾರೆ. ನಮ್ಮ ಹೆಮ್ಮೆಯ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೊಕ್ಕಟ್ನೂರು ಗ್ರಾಮದಲ್ಲಿರುವ ಗ್ರಾಮ ಪಂಚಾಯಿತಿಯ ಪಕ್ಕದಲ್ಲಿ ಇರುವ ಕಾಡದೇವ್ರ ಮಠ
ಆ ಮಠದ ಹತ್ತಿರನೇ ವೇದಿಕೆ ಹಾಕಿರ್ತಾರೆ. ಆ ವೇದಿಕೆ ಮೇಲೆ ಈಗ ಎಲ್ಲರೂ ಬಂದು ಆಸೀನರಾಗಿ ಮುಂದೆ ಸಾಕಷ್ಟು ಅಭಿಮಾನಿಗಳು ಮತ್ತು ಆ ಒಂದು PKPS ಪತ್ತಿನ ಸಂಘದ ಎಲ್ಲ ಸದಸ್ಯರುಗಳು, ಅಧ್ಯಕ್ಷರುಗಳು ಇಲ್ಲಿ ಒಂದು ವೇದಿಕೆ ಹತ್ತಿರ ಎಲ್ಲರೂ ಸೇರ್ಪಡೆಯಾಗಿರುತ್ತಾರೆ. ಅಲ್ಲಿ ನಮ್ಮ ಊರಿನ ಬುರ್ಲಟ್ಟಿ ಗ್ರಾಮದ ಸನ್ಮಾನ್ಯ ಅಣ್ಣಪ್ಪ ಬಾಬನಗೌಡ ಕೋತಿಯವರು ಒಂದು ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರುತ್ತಾರೆ. ಅಧ್ಯಕ್ಷರ ನೇತೃತ್ವದಲ್ಲಿ ನಡೀತಕ್ಕಂಥ ಈ ಒಂದು ಕಾರ್ಯಕ್ರಮ ಸಾಕಷ್ಟು ಅಭಿಮಾನಿಗಳು, ಸಂಘದ ಸದಸ್ಯರುಗಳು, ಸಂಘದ ನಿರ್ದೇಶಕರುಗಳು ಸೇರುತ್ತಾರೆ. ಈಗ ಎಲ್ಲರೂ ಸೇರಿ ಉದ್ಘಾಟನೆ ಅಂದರೆ ಈ ಒಂದು ಕಾರ್ಯಕ್ರಮದ ಒಂದು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿರುವವರು ಸನ್ಮಾನ್ಯ ಲಕ್ಷ್ಮಣಣ್ಣ ಸವದಿಯವರು ಮತ್ತು ಅವರೊಟ್ಟಿಗೆ ಪ್ರಥಮದಲ್ಲಿ ಸದ್ಗುರುಗಳಾದ ನಮ್ಮ ಅಮರೇಶ್ವರ ಮಹಾರಾಜರು ದೀಪ ಬೆಳಗಿಸಿದರೆ, ಸನ್ಮಾನ್ಯ ಅಮರೇಶ್ವರ ಮಹಾರಾಜರು ದೀಪ ಬೆಳಗಿಸಿದರು. ತದನಂತರದಲ್ಲಿ ಸನ್ಮಾನ್ಯ ನಮ್ಮ ಹೆಮ್ಮೆಯ ಆಧುನಿಕ ಭಗೀರಥರು ಮತ್ತು ಮಾಜಿ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಲಕ್ಷ್ಮಣಣ್ಣ ಸವದಿಯವರು ಕೂಡ ಅದಕ್ಕೆ ದೀಪ ಬೆಳಗಿಸಿದರು. ಮತ್ತು ಎಲ್ಲ ಸುಭಾಷ್ ಸೋಣ್ಕರ್ ಸರ್ ಅವರು ಕೂಡ ದೀಪ ಬೆಳಗಿಸಿದರು. ನಮ್ಮ ಬುರ್ಲಟ್ಟಿಯ PKPS ಕೊಕೊಟ್ನೂರು ಇದರ ಅಧ್ಯಕ್ಷರುಗಳಾದ ಅಣ್ಣಪ್ಪ ಬಾಬನಗೌಡ ಕೋತ್ ಇವರು ಕೂಡ ದೀಪ ಬೆಳಗಿಸಿದರು. ಈಗ ದೀಪ ಬೆಳಗಿಸಿ ಈಗ ಸಹಕಾರಿ ಕ್ಷೇತ್ರವನ್ನು ಪ್ರಥಮದಲ್ಲಿ ಬ್ರಿಟಿಷ್ ಒಬ್ಬ ಅಧಿಕಾರಿಯ ಒಂದು ಸಲಹೆಯ ಮೇರೆಗೆ ಅವರು ಈ ಒಂದು ಸಹಕಾರಿ ಕ್ಷೇತ್ರವನ್ನು ಪ್ರಾರಂಭಿಸಿದರು ಅಂಥೇಳಿ ಸಿದ್ದನಗೌಡ ಸಣ್ಣ ರಾಮನಗೌಡ ಪಾಟೀಲ್ ಅವರ ಒಂದು ಭಾವಚಿತ್ರಕ್ಕೆ, ಆ ಒಂದು ಫೋಟೋಕ್ಕೆ ಮಾಲಾರ್ಪಣೆ ಸಲ್ಲಿಸಿ ಕುಂಕುಮ ವಿಭೂತಿ ಧಾರಣಿಸಿ ಗುರುಗಳು ಪೂಜೆ ಸಲ್ಲಿಸಿದರು. ಅದಕ್ಕೆ ಸನ್ಮಾನ್ಯರಾದ ಮಾಜಿ ಉಪಮುಖ್ಯಮಂತ್ರಿಗಳು, ಹಾಲಿ ಶಾಸಕರುಗಳಾದ ಸನ್ಮಾನ್ಯ ಲಕ್ಷ್ಮಣಣ್ಣ ಸವದಿಯವರು ಕೂಡ ಅದಕ್ಕೆ ಆ ಒಂದು ಭಾವಚಿತ್ರಕ್ಕೆ ಎಲ್ಲರೂ ಕೂಡ ಪೂಜೆ ಸಲ್ಲಿಸಿ ಕಾಯಿ ಕರ್ಪೂರ ಎಲ್ಲ ಸಲ್ಲಿಸಿ ಊದಿನ ಕಡ್ಡಿ ಬೆಳಗುತ್ತಿದ್ದಾರೆ. ನೋಡಿ, ಈಗ ಉದ್ಬತ್ತಿ ಊದಿನ ಕಡ್ಡಿ ಬೆಳಗಿ ಅಮರೇಶ್ವರ ಮಹಾರಾಜರು ಊದಿನ ಕಡ್ಡಿ ಬೆಳಗಿದರು. ಈಗ ಸನ್ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳು ಲಕ್ಷ್ಮಣಣ್ಣ ಸವದಿಯವರು ಕೂಡ ಒಂದು ಊದಿನ ಕಡ್ಡಿ ಆ ಒಂದು ಸಿದ್ದನಗೌಡ ರಾಮನಗೌಡ ಪಾಟೀಲ್ ಸಹಕಾರಿ ಕ್ಷೇತ್ರದಲ್ಲಿ ಪ್ರಥಮದಲ್ಲಿ ಕೆಲಸ. ಈಗ ನಮ್ಮ ಬುರ್ಲಟ್ಟಿಯ ಈ PKPS ಕೊಕೊಟ್ನೂರು ಇದರ ಅಧ್ಯಕ್ಷರುಗಳಾದಂಥ ಮತ್ತು ಇವತ್ತಿನ ಈ ಕಾರ್ಯಕ್ರಮದ ಈ ಕಾರ್ಯಕ್ರಮ ನಡೀತಾ ಇದೆಯಲ್ಲ, ಈ ಕಾರ್ಯಕ್ರಮದ ಅಧ್ಯಕ್ಷರುಗಳಾದ ಸನ್ಮಾನ್ಯ ಅಣ್ಣಪ್ಪ ಬಾಬನಗೌಡ ಕೋತ್ ಇವರು ಕೂಡ ಆ ಒಂದು ಸಿದ್ದನಗೌಡ ರಾಮನಗೌಡ ಪಾಟೀಲ್ ಈ ಒಂದು ಫೋಟೋಕ್ಕೆ ಊದಿನ ಕಡ್ಡಿ ಬೆಳಗಿ ಪೂಜೆ ಸಲ್ಲಿಸಿದರು, ನಮಸ್ಕಾರ ಸಲ್ಲಿಸಿದರು. ಈಗ ನೋಡಿ, ಸೋಣ್ಕರ್ ಸಾಹೇಬರು ಸಾಕಷ್ಟು ಜನರನ್ನು ಇಲ್ಲಿ ನಮ್ಮ ಪ್ರಥಮದಲ್ಲಿ ಸೋಣ್ಕರ್ ಸಾಹೇಬರು ಸನ್ಮಾನ್ಯ ಸುಭಾಷ್ ಸೋಣ್ಕರ್ ಇವರು ಈ ಬಂದಂಥ ಎಲ್ಲ ವೇದಿಕೆ ಮೇಲಿದ್ದಂಥ ಮತ್ತು ಸನ್ಮಾನ್ಯ ಲಕ್ಷ್ಮಣಣ್ಣ ಸವದಿ ಇವರನ್ನು ಮತ್ತು ಸನ್ಮಾನ್ಯ ಪೂಜ್ಯ ಗುರುಗಳನ್ನು ಕೂಡ ಇಲ್ಲಿ ನೋಡಿ. ಈಗ ಸನ್ಮಾನ್ಯ ಲಕ್ಷ್ಮಣಣ್ಣ ಸವದಿಯವರನ್ನು ಸ್ವಾಗತಿಸಿಕೊಂಡಾಗ ಅವರು ಎಲ್ಲ ಒಂದು ಕೂಡಿದಂಥ ಸಭಿಕರಿಗೆ ಎದ್ದು ನಮಸ್ಕಾರಗಳನ್ನು ಪ್ರೀತಿಯಿಂದ ಸಲ್ಲಿಸಿದರು. ಈಗ ಅಣ್ಣಪ್ಪ ಬಾಬನಗೌಡ ಕೋತ್ ಇವರನ್ನು ಕೂಡ ಸ್ವಾಗತಿಸಿಕೊಳ್ಳುತ್ತಿದ್ದಾರೆ. ಅದಕ್ಕೆ ಸ್ವಾಗತಿಸಿಕೊಂಡ ನಂತರ ಅವರು ಕೂಡ ಎದ್ದು ನಿಂತು ಎಲ್ಲ ಮುಂದಿರುವ ಒಂದು ಸದಸ್ಯ ಬಾಂಧವರಿಗೆ, ವೇದಿಕೆ ಹತ್ತಿರ ಇರುವ ಎಲ್ಲರಿಗೂ ನಮಸ್ಕಾರಗಳು ಸಲ್ಲಿಸಿ ಈಗ ನಮ್ಮ ಸನ್ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ್ ಹಿರೇಮಠ್ ಅವರಿಗೆ ಸ್ವಾಗತಿಸಿಕೊಂಡಾಗ ಎದ್ದು ನಿಂತು ನಮಸ್ಕಾರಗಳು. ಸನ್ಮಾನ್ಯ ನಮ್ಮ KPCC ಸದಸ್ಯರು, ಕಾಂಗ್ರೆಸ್ ಪಕ್ಷದ ಧುರೀಣರಾದಂಥ ಸನ್ಮಾನ್ಯ ಶ್ಯಾಮರಾವ್ ಪೂಜಾರಿ ಅವರಿಗೆ, ನಮ್ಮ ಯಲ್ಲಮ್ಮ ದೇವಿ ಮಣ್ಖಾರಿ ಪೂಜಾರಿಗಳು ಸನ್ಮಾನ್ಯ ಶ್ಯಾಮರಾವ್ ಪೂಜಾರಿ. ಈಗ ನೋಡ್ರಿ, ಅರ್ಜುನ್ ಮಾಲಕರಿಗೆ ಸನ್ಮಾನ್ಯ ಮಣ್ಖಾರಿ ಪೂಜಾರಿಗಳು, ನಮ್ಮ ಯಲ್ಲಮ್ಮ ತಾಯಿಯ ಯಲ್ಲಮ್ಮ ರೇಣುಕಾ ಮಹಾತ್ಮೆಯ ಒಂದು ಪೂಜಾರಿಗಳಾದಂಥ ಮಣ್ಖಾರಿಗಳಾದಂಥ ಸನ್ಮಾನ್ಯ ಅರ್ಜುನ್ ಮಾಲಕರು ಅವರು
ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರುಗಳಾದಂಥ ಸನ್ಮಾನ್ಯ ಅರ್ಜುನ್ ಮಾಲಕರಿಗೆ, ಅರ್ಜುನ್ ಪೂಜಾರಿ ಅವರಿಗೆ ಸ್ವಾಗತವನ್ನು ಕೋರಿದಾಗ ಅವರು ಎದ್ದು ನಿಂತು ಸಭಿಕರಿಗೆ ನಮಸ್ಕಾರ ಸಲ್ಲಿಸಿದರು. ಈಗ ಹನುಮಂತ್ ನಮ್ಮ ಊರಿನ ಬಸವೇಶ್ವರ್ ಪಿ ಕೆ ಪಿ ಎಸ್ ಬುರ್ಲಟ್ಟಿ ಇದರ ಅಧ್ಯಕ್ಷರಾದಂಥ ಹನುಮಂತ್ ಬಾಬನಗೌಡ ಕೋತ್ ಇವರು ಕೂಡ ಸ್ವಾಗತವನ್ನು ಕೋರಿದಾಗ ಎದ್ದು ನಿಂತು ನಮಸ್ಕಾರಗಳನ್ನು ಸಲ್ಲಿಸಿದರು. ಈಗ ಸ್ವಲ್ಪ ಲೇಟಾಗಿ ಬಂದಂಥ ಕಾಡದೇವರ ಮಠ ಗುರುಗಳು ಅಂದರೆ ಸನ್ಮಾನ್ಯ ಶ್ರೀಶೈಲ್ ಕಾಡದೇವರ ಮಠ ಗುರುಗಳು ಈಗ ಆಗಮಿಸಿದರು. ಅವರು ಎಲ್ಲ ಅವರನ್ನು ಸ್ವಾಗತಿಸಿಕೊಂಡಾಗ ಅವರು ಎಲ್ಲ ಸಭಿಕರಿಗೆ ಮತ್ತು ಎಲ್ಲ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಮಹನೀಯರಿಗೆ ಎದ್ದು ನಿಂತು ನಮಸ್ಕಾರಗಳನ್ನು ಸಲ್ಲಿಸಿದರು. ಈಗ ನಮಗೆ ಕಾಣಿಸ್ತಾ ಇರುವವರು ಈ ಪಿ ಕೆ ಪಿ ಎಸ್ ಕೊಕ್ಕೊಟ್ನೂರು ಅಧ್ಯಕ್ಷರು ಮತ್ತು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರುಗಳಾದಂಥ ಅಣ್ಣಪ್ಪ ಬಾಬನಗೌಡ ಕೋತ್ ಬುರ್ಲಟ್ಟಿ ಇವರು ಕಾಣಿಸಿಗ್ತಾ ಇದ್ದಾರೆ. ಮತ್ತು ಈಗ ಪಕ್ಕದಲ್ಲೇ ಈಗ ಎದ್ದು ನಿಂತು ಸನ್ಮಾನ್ಯ ಸದ್ಗುರುಗಳಾದ ಅಮರೇಶ್ವರ ಮಹಾರಾಜರಿಗೆ ಪಿ ಕೆ ಪಿ ಎಸ್ ಅಧ್ಯಕ್ಷರಾದಂಥ ಅಣ್ಣಪ್ಪ ಬಾಬನಗೌಡ ಖೋತ್ ಇವರು ಸದ್ಗುರುಗಳಿಗೆ ಮಾಲಾರ್ಪಣೆ ಮಾಡಿ ಶಾಲು ಹೊದಿಸಿ ಮತ್ತು ಈ ಇದೇನಂತಾರಲ್ಲ ಹಣ್ಣು ಹಂಪಲ ಫಲಹಾರ ಪುಷ್ಪಗಳನ್ನು ಅವರ ಕೈಗೆ ನೀಡಿ ಸನ್ಮಾನ ಮಾಡಿದರು. ಈಗ ಗುರುಗಳಾದಂಥ ಕಾಡದೇವ್ರ ಮಠ ಸನ್ಮಾನ್ಯ ಶ್ರೀಶೈಲ್ ಕಾಡದೇವ್ರ ಮಠ ಅವರಿಗೆ ಸನ್ಮಾನ ಸಲ್ಲಿಸಿದರು. ಈಗ ಸನ್ಮಾನ್ಯರಾದ ಮಾಜಿ ಉಪಮುಖ್ಯಮಂತ್ರಿಗಳು ಮತ್ತು ಆಧುನಿಕ ಭಗೀರಥರು, ಹಾಲಿ ಶಾಸಕರು, ಬೆಳಗಾವಿ DCC ಬ್ಯಾಂಕ್ ನಿರ್ದೇಶಕರುಗಳಾದಂಥ ಸನ್ಮಾನ್ಯ ಲಕ್ಷ್ಮಣನ ಸವದಿ ಅವರಿಗೆ ನಮ್ಮ ಕೊಕ್ಕೊಟ್ನೂರದ PKPS ಅಧ್ಯಕ್ಷರಾದ ಅಣ್ಣಪ್ಪ ಬಾಬನಗೌಡ ಕೋತ್ ಇವರು ಸನ್ಮಾನ ಸಲ್ಲಿಸಿದರು. ಶಾಲು ಹೊದಿಸಿ ಮೈಸೂರು ಪೇಟ ತೊಡಿಸಿ ಮಾಲಾರ್ಪಣೆ ನೀಡಿ ಸನ್ಮಾನ್ಯ ಅಣ್ಣಪ್ಪ ಬಾಬನಗೌಡ ಕೋತ್ ಇವರು ಸನ್ಮಾನ್ಯ ಶಾಸಕರಾದ ಸನ್ಮಾನ್ಯ ಲಕ್ಷ್ಮಣನ ಸವದಿ ಅವರಿಗೆ ಸತ್ಕಾರ ಮಾಡಿದರು. ಈಗ ಸ್ವತಃ ಈ ಕಾರ್ಯಕ್ರಮದ ಅಧ್ಯಕ್ಷರುಗಳಾದ ಮತ್ತು PKPS ಸಂಘದ ಒಂದು ಅಧ್ಯಕ್ಷರಾದ ಕೊಕ್ಕೊಟ್ನೂರ್ ಈ ಒಂದು ಅಧ್ಯಕ್ಷರಾದ ಸನ್ಮಾನ್ಯ ಅಣ್ಣಪ್ಪ ಬಾಬನಗೌಡ ಕೋತ್ ಇವರಿಗೆ ಅಲ್ಲಿರುವ ನಿರ್ದೇಶಕರುಗಳು ಸನ್ಮಾನವನ್ನು ಮಾಡುತ್ತಿದ್ದಾರೆ. ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಿ ಸುಂದರವಾದ ಒಂದು ಟೊಪ್ಪಿಗೆ ಹಾಕಿ ಅವರನ್ನು ಸುಂದರಗೊಳಿಸಿ ಅವರಿಗೆ ಧನ್ಯವಾದಗಳನ್ನು ನೀಡಿ ಸನ್ಮಾನ ಮಾಡಿದರು. ಈಗ ಸನ್ಮಾನ ಮಾಡುತ್ತಿರುವವರು, ಸನ್ಮಾನ ಮಾಡಿಸಿಕೊಳ್ಳುವವರು ಸನ್ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ್ ಹಿರೇಮಠ್ ಗುರುಗಳಿಗೆ, ಸನ್ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ್ ಹಿರೇಮಠ್ ಗುರುಗಳಿಗೆ ಊರಿನ ಹಿರಿಯರು ಸನ್ಮಾನ ಮಾಡುತ್ತಿದ್ದಾರೆ. ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಿ ಸುಂದರವಾದ ಒಂದು ಟೊಪ್ಪಿಗೆ ಅವರಿಗೆ ಧರಿಸಿ ಆಕರ್ಷಕವಾಗಿ ಅವರಿಗೆ ಒಂದು ಸತ್ಕಾರ ನೀಡಿದರು. ಅದನ್ನು ಡಾಕ್ಟರ್ ಮಲ್ಲಿಕಾರ್ಜುನ್ ಗುರುಗಳು ಸಂತೋಷವಾಗಿ ಸ್ವೀಕರಿಸಿದರು. ಈಗ ನೋಡಿ, ನಮ್ಮ ಶ್ಯಾಮರಾವ್ ಸನ್ಮಾನ್ಯರಾದ ಮಾಣ್ಕಾರಿಗಳಾದ ನಮ್ಮ ಕೊಕ್ಕೊಟ್ನೂರು ಯಲ್ಲಮ್ಮ ತಾಯಿ ರೇಣುಕಾ ಮಹಾತ್ಮೆಯ ಪೂಜಾರಿಗಳಾದಂಥ ಸನ್ಮಾನ್ಯ ಶ್ಯಾಮರಾವ್ ಮೀಣಪ್ಪ ಪೂಜಾರಿ ಇವರಿಗೆ ಸನ್ಮಾನವನ್ನು ಮಾಡಿದರು. ಅವರು ತುಂಬ ಹೃದಯದಿಂದ ಸ್ವೀಕರಿಸಿದರು. ಈಗ ನೋಡ್ರಿ, ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ತಾಯಿ ಶಣಕ್ಕ ಪೂಜಾರಿ ಇವರಿಗೆ ಕೂಡ ಸನ್ಮಾನವನ್ನು ಮಾಡಿದರು. ಈಗ ನಮ್ಮ ಅರ್ಜುನ್ ಮಾಲಕರಿಗೆ ಊರಿನ ಹಿರಿಯರು, ಅರ್ಜುನ್ ಮಾಲಕರಂದರೆ ತಾಯಿ ಯಲ್ಲಮ್ಮ ತಾಯಿ ರೇಣುಕಾ ಮಹಾತ್ಮೆ ಯಲ್ಲಮ್ಮವಾಡಿಯ ಪೂಜಾರಿಗಳಾದಂಥ ಅರ್ಜುನ್ ಮಾಲಕರಿಗೆ ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಿ ಅವರಿಗೆ ಸತ್ಕಾರ ಮಾಡಿ ಪ್ರೀತಿಯಿಂದ ನಮಸ್ಕರಿಸಿದರು. ಅವರು ಕೂಡ ಅದನ್ನು ಪ್ರೀತಿಯಿಂದ ಸ್ವೀಕರಿಸಿದರು.
ಸನ್ಮಾನ್ಯ ಅರ್ಜುನ್ ಮಾಲಕರು, ಯಲ್ಲಮತಾಯ ಮಾಣ್ಕಾರಿ ಪೂಜಾರಿಗಳು ಈಗ ಸ್ವೀಕರಿಸಿದರು ಸನ್ಮಾನವನ್ನು. ಈಗ ನೋಡಿ, ಹಿಂದೆ ಸಾಕಷ್ಟು ಗಣ್ಯಮಾನ್ಯರಾದ PLD ಬ್ಯಾಂಕ್ ನಿರ್ದೇಶಕರುಗಳಾದಂಥ ಮತ್ತು ಅಂಥವ್ರ ಅಧ್ಯಕ್ಷರುಗಳಾದಂಥ ಅವರಿಗೆ ಸನ್ಮಾನವನ್ನು ನೀಡಿ ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಿ ತಲೆ ಮೇಲೆ ಸುಂದರವಾದ ಒಂದು ಟೊಪ್ಪಿಗೆ ಧರಿಸಿಕೊಳ್ಳಲು ನೀಡಿ ಸನ್ಮಾನ ಮಾಡಿದರು. ಈಗ ಹಿಂದೆ ನಮ್ಮ PLD ಬ್ಯಾಂಕ್ ನಿರ್ದೇಶಕರು ಅವರಿಗೆ ಕೂಡ ಈಗ ಸನ್ಮಾನ ಮಾಡಿದರು. ಮುಂದೆ ಅನೇಕ ಗಣ್ಯಮಾನ್ಯ ನಿರ್ದೇಶಕರುಗಳಿಗೆ ಸುರೇಶಣ್ಣ ಪಾಟಣ್ಕರ್ ಇವರಿಗೂ ಕೂಡ ನಿರ್ದೇಶಕರುಗಳಾದ ಸುರೇಶಣ್ಣ ಪಾಟಣ್ಕರ್ ಅವರಿಗೆ ಸನ್ಮಾನ ಮಾಡಿದರು. ಮತ್ತು ಇಲ್ಲಿ ಅನೇಕ ನಿರ್ದೇಶಕರುಗಳಿಗೆ ಸನ್ಮಾನ ಮಾಡುತ್ತಿದ್ದಾರೆ. ಗಡಬಿಡಿಯಿಂದ ಕಾರ್ಯಕ್ರಮ ಸ್ವಲ್ಪ ಸಮಯದ ಅಭಾವದಿಂದ ಬೇಗನೆ ಅವರು ಸತ್ಕಾರವನ್ನು ಮಾಡಿದ್ದಾರೆ. ಈಗ ನಮ್ಮೂರಿನ ಹನುಮಂತ ಬಾಬನಗೌಡ ಕೋತ್ ಇವರಿಗೆ ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಿ ಆ ಊರಿನ ಒಂದು ನಿರ್ದೇಶಕರುಗಳು PKPS ಸದಸ್ಯರುಗಳು ಅವರಿಗೆ ಶಾಲು ಹೊದಿಸಿ ಮಾಲಾರ್ಪಣೆ ನೀಡಿ ಮೇಲೆ ಸುಂದರವಾದ ಟೊಪ್ಪಿಗೆ ಹಾಕಿ ಸನ್ಮಾನ್ಯ ಹನುಮಂತ ಬಾಬನಗೌಡ ಕೋತ್ ಬುರ್ಲಟ್ಟಿ ಇವರಿಗೆ ಸನ್ಮಾನ ಮಾಡಿದರು. ಅದನ್ನು ಸನ್ಮಾನ್ಯ ಹನುಮಂತ ಬಾಬನಗೌಡ ಕೋತ್ ಇವರು ಅದನ್ನು ಪ್ರೀತಿಯಿಂದ ಸ್ವೀಕರಿಸಿದರು. ಈಗ ನೋಡಿ, ಸನ್ಮಾನಗಳು ಹಿಂದೆ ನಿರ್ದೇಶಕರುಗಳಿಗೆ ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಿ ಸನ್ಮಾನ ಮಾಡುತ್ತಿದ್ದಾರೆ. ನಿರ್ದೇಶಕರುಗಳು ಮತ್ತು ಊರಿನ ಹಿರಿಯರಿಗೆ, ಗಣ್ಯಮಾನ್ಯರಿಗೆ ಅವರು ಸನ್ಮಾನ ಮಾಡುತ್ತಿದ್ದಾರೆ. ಈಗ ನಮ್ಮ ಕಾಡದೇವರ ಮಠ ಗುರುಗಳು, ನಮ್ಮ ಸನ್ಮಾನ್ಯ ಆಧುನಿಕ ಭಗೀರಥರು, ಮಾಜಿ ಉಪಮುಖ್ಯಮಂತ್ರಿಗಳು ಮತ್ತು ಹಾಲಿ ಶಾಸಕರುಗಳು, ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಇದರ ನಿರ್ದೇಶಕರುಗಳು ಆದಂಥ ಸನ್ಮಾನ್ಯ ಲಕ್ಷ್ಮಣಣ್ಣ ಸವದಿ ಅವರಿಗೆ ಬಹಳಷ್ಟು ಪ್ರೀತಿಯಿಂದ ಅವರ ಬಗ್ಗೆ ಗೌರವದಿಂದ ಕೆಲಸ ಮಾಡುವವರು ಅಂದರೆ ಹೀಗಿರಬೇಕು. ಸನ್ಮಾನ್ಯ ಲಕ್ಷ್ಮಣಣ್ಣ ಸವದಿಯವರು ಕೆಲಸದಲ್ಲಿ ಅವರು ಮುಂಚೂಣಿಯಲ್ಲಿದ್ದಾರೆ. ತಿನಿ ತಾಲೂಕನ್ನು ಸಂಪೂರ್ಣ ನೀರಾವರಿ ಮಾಡುವಲ್ಲಿ ಅವರು ಎತ್ತಿದ ಕೈ ಇರುತ್ತದೆ. ಪ್ರತಿಯೊಂದು ಇಂಚಿಂಚು ಭೂಮಿಯನ್ನು ಕೂಡ ಅವರು ನೀರಾವರಿ ಮಾಡುತ್ತಿದ್ದಾರೆ. ಈಗಾಗಲೇ 95% ನೀರಾವರಿ ಕ್ಷೇತ್ರ ಸನ್ಮಾನ್ಯ ಲಕ್ಷ್ಮಣಣ್ಣ ಸವದಿಯವರು ಮಾಡಿರುತ್ತಾರೆ. ಇಂಥ ಸವದಿಯವರನ್ನು ನಾವು ಎಂದಿಗೂ ಬಿಡುವ ಹಾಗಿಲ್ಲ. ಅವರ ಫಾಲೋವರ್ಸ್ ಆಗಿರೋಣ, ಅವರಿಗೆ ಗೌರವ ವಂದನೆಗಳನ್ನು ಸಲ್ಲಿಸೋಣ, ಅವ್ರನ್ನ ಪ್ರೀತಿಯಿಂದ ಕಾಣೋಣ ಅಂಥೇಳಿ ಸನ್ಮಾನ್ಯ ಶ್ರೀ ಶೈಲ ಕಾಡದೇವರ ಮಠ ಗುರುಗಳು ಹೇಳಿದರು. ಈಗ ನೋಡಿ, ಸನ್ಮಾನ್ಯ ಲಕ್ಷ್ಮಣಣ್ಣ ಸವದಿಯವರಿಗೆ ಈ ಪ್ರೀತಿಯ ಕಾಣಿಕೆ, ನೆನಪಿನ ಕಾಣಿಕೆ ನೀಡಿದರು. ಬೆಳ್ಳಿಯ ಒಂದು ಎತ್ತುಗಳು, ರೈತನ ಮಿತ್ರ ಅಂದರೆ ಎತ್ತುಗಳು, ಬೆಳ್ಳಿಯ ಎತ್ತುಗಳನ್ನು ತುಂಬ ಕಾಜಿನ ಫಲಕದಲ್ಲಿ ಸುಂದರವಾಗಿ ಗೊಳಿಸಿ ಅದನ್ನು ಸನ್ಮಾನ್ಯ ಲಕ್ಷ್ಮಣಣ್ಣ ಸವದಿಯವರಿಗೆ ಒಂದು PKPS ಕೊಕೊಟ್ನೂರು ಈ ಒಂದು ಪತ್ತಿನ ಸಂಘದ ವತಿಯಿಂದ ಅವರಿಗೆ ಸನ್ಮಾನ್ಯ ಅಣ್ಣಪ್ಪ ಅಧ್ಯಕ್ಷರುಗಳಾದ ಈ ಕಾರ್ಯಕ್ರಮದ ಅಧ್ಯಕ್ಷರು ಮತ್ತು PKPS ಕೊಕೊಟ್ನೂರು ಇದರ ಅಧ್ಯಕ್ಷರುಗಳಾದಂಥ ಸನ್ಮಾನ್ಯ ಅಣ್ಣಪ್ಪ ಬಾಬನಗೌಡ ಕೋತಿಯವರು ಸನ್ಮಾನ್ಯ ಲಕ್ಷ್ಮಣಣ್ಣ ಸವದಿಯವರಿಗೆ ಒಂದು ಬೆಳ್ಳಿಯ ಎತ್ತುಗಳನ್ನು ಅವರಿಗೆ ಕಾಣಿಕೆಯಾಗಿ ನೀಡಿದರು. ಅದನ್ನು ನಮ್ಮ ಸನ್ಮಾನ್ಯ ಲಕ್ಷ್ಮಣಣ್ಣ ಸವದಿಯವರು ಸ್ವೀಕರಿಸಿದರು. ಮತ್ತು ಈಗ ಗುರುಗಳು ಅಮರೇಶ್ವರ್ ಗುರುಗಳು ಮಾತನಾಡುತ್ತಿದ್ದಾರೆ. ಅಮರೇಶ್ವರ್ ಗುರುಗಳು ಸನ್ಮಾನ್ಯ ಲಕ್ಷ್ಮಣಣ್ಣ ಸವದಿಯವರ ಬಗ್ಗೆ ತುಂಬ ಆತ್ಮೀಯತೆಯಿಂದ, ಪ್ರೀತಿಯಿಂದ, ಗೌರವದಿಂದ ಮಾತನಾಡಿದರು.
ಹಂಗಪ್ಪ ಅಂದರೆ ಸನ್ಮಾನ್ಯ ಲಕ್ಷ್ಮಣನ ಸವದಿಯವರು ಅವರು ಕೆಲಸ ಮಾಡುವಲ್ಲಿ ಬಹಳಷ್ಟು ಎತ್ತರದ ಮನುಷ್ಯರು, ಆಕಾಶದತ್ತ ಎತ್ತರದಷ್ಟು ಅವರು ದೊಡ್ಡವರಾದಂಥ ದೊಡ್ಡ ಗುಣವುಳ್ಳಂಥವರು, ದೊಡ್ಡ ಮನುಷ್ಯರು. ಅಂಥ ಒಂದು ಶಾಸಕರನ್ನು ಪಡೆಯಲು ನಾವು ಪುಣ್ಯ ಮಾಡಿರ್ತೇವೆ. ಅಂಥ ಶಾಸಕರು ನಮ್ಮ ತಾಲೂಕಿಗೆ, ನಮ್ಮ ಅಥಣಿ ತಾಲೂಕಿಗೆ ಸಿಕ್ಕಿರುವುದು ನಮ್ಮ ಪೂರ್ವಜನ್ಮದ ಪುಣ್ಯ ಅಂತ ಹೇಳಿದರು. ಸನ್ಮಾನ್ಯ ಸದ್ಗುರುಗಳಾದ ನಮ್ಮ ಕೌಲುಗುಡ್ಡದ ಅಥಣಿ ತಾಲೂಕಿನ ಕೌಲುಗುಡ್ಡದ ಈಗ ಅದು ಬಹುಶಃ ಬಗ್ಗೆ ಒಂದು ಮಾತು ನಾನು ಹೇಳಲೇಬೇಕು. ಯಾಕಂದ್ರೆ ಸಾಮಾನ್ಯ ಶಕ 851ರಲ್ಲಿ ರಾಷ್ಟ್ರಕೂಟರ ದೊರೆ ಅಮೋಘವರ್ಷ ನೃಪತುಂಗ ತನ್ನ ಸಾಮ್ರಾಜ್ಯದಲ್ಲಿ ಬರಗಾಲ ಬಿದ್ದಾಗ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಹೆಬ್ಬೆಳನ್ನ ಕಾಣಿಕೆ ಕೊಡ್ತಾನೆ. ಈ ಭಾಗದ ರೈತರಿಗೆ ಒಂದು ಸ್ವಲ್ಪ ನೋವಾದ್ರೆ ಅಲ್ಲಿ ಮೊದಲು ಬಂದು ನಿಲ್ಲೋರು ಮತ್ತು ಸದನದಲ್ಲಿ ಧ್ವನಿ ಎತ್ತಿದಂತ ಒಬ್ಬರೊಬ್ಬರು ಶಾಸಕರು ಮತ್ತು ಮಾಜಿ ಉಪಮುಖ್ಯಮಂತ್ರಿ ಯಾರು ಇದ್ರೆ ಅದು ಲಕ್ಷ್ಮಣ ಸಂಗಪ್ಪ ಸವದಿ ಅಂತ ಹೇಳ್ತೀವಿ. ಯಾಕಂದ್ರೆ ರೈತರನ್ನ ಒಂದು ಘಟನೆ, ರೈತರನ್ನ ಮಾಲ್ನಿಂದ ಹೊರಗಾಕಿರ್ತಾರೆ. 17 ತಾಸು ಕರೆಂಟ್ ಕಟ್ ಮಾಡಿ ಮತ್ತೆ ಆ ರೈತರನ್ನ ಮಾಲಿಗೆ ತೆಗೆದುಕೊಂಡು ಹೋಗುವಂತ ಮಾಡಿಸಿದ ಯಾರು ಇದ್ರೆ ಅದು ಶಾಸಕರಾಗಿರುವಂತ ಮತ್ತು ಮಾಜಿ ಉಪಮುಖ್ಯಮಂತ್ರಿ ಆಗಿರುವಂತ ಶ್ರೀಯುತ ಲಕ್ಷ್ಮಣ ಸಂಗಪ್ಪ ಸವದಿ ಅವರಿಗೆ ಮತ್ತೊಮ್ಮೆ ಗೌರವಪೂರ್ವಕವಾದ ಚಪ್ಪಾಳೆ ನೀಡೋದ್ರ ಮುಖಾಂತರ ಉದ್ಘಾಟಕರ ಪರ ನುಡಿಗಳನ್ನ ನಮ್ಮೊಂದಿಗೆ ಹಂಚ್ಕೋಬೇಕಂತ ಕೇಳ್ಕೊತಾ ಇದ್ದೀನಿ. ಮಹತಪಸ್ವಿ ಶಿವಯೋಗಿಗಳನ್ನ ಧ್ಯಾನಿಸಿಕೊಂಡು ಕೊಕಟ್ನೂರು ಗ್ರಾಮದಲ್ಲಿ ನೂತನವಾಗಿ ಕಟ್ಟಿರ್ತಕ್ಕಂಥ ಕಟ್ಟಡದ ಲೋಕಾರ್ಪಣಾ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ದಯಪಾಲಿಸಿರ್ತಕ್ಕಂಥ ಪರಮ ಪೂಜ್ಯ ಸಿದ್ಧಯೋಗಿ ಅಮರೇಶ್ವರ ಮಹಾರಾಜರ ಪಾದಕಮಲಗಳಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯನ್ನು ಕೊಟ್ಟಿರ್ತಕ್ಕಂಥ ನಮ್ಮೆಲ್ಲರಿಗೂ ಕೂಡ ಆತ್ಮೀಯರು, ಊರಿನ ಹಿರಿಯರು, ಮಾರ್ಗದರ್ಶಕರು ಆಗಿರ್ತಕ್ಕಂಥ ಸನ್ಮಾನ್ಯ ಕಾಡದೇವ್ರ ಮಠ ಗುರುಗಳೇ, ಸಮಾರಂಭದ ಅಧ್ಯಕ್ಷರಾಗಿರ್ತಕ್ಕಂಥ ಅಣ್ಣಪ್ಪ ಕೋತ್ರವರೇ, ನಮ್ಮ ಪಕ್ಷದ ಮುಖಂಡರು ಮತ್ತು ಹಿರಿಯರು ಆಗಿರ್ತಕ್ಕಂಥ ಆತ್ಮೀಯರಾದ ಶಾಮರಾವ್ ಪೂಜಾರಿ ಅವರೇ, ಇನ್ನೊಬ್ಬ ಯೋಧ ಮೂರ್ತಿಗಳಾಗಿರ್ತಕ್ಕಂಥ ಪೂಜ್ಯನೀಯರಾದ ಮಲ್ಲಿಕಾರ್ಜುನ ಹಿರೇಮಠರವರೇ, ಈ ಸಂಸ್ಥೆಯ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿರ್ತಕ್ಕ ಅರ್ಜುನ್ ಪೂಜಾರಿ ಅವರೇ, ಸುಹಾಸ್ ಸೋಲ್ಕರ್ ಅವರೇ, ಈ ಒಂದು ಸಂಘದ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರೇ, ಬ್ಯಾಂಕಿನ ಸಿಬ್ಬಂದಿಗಳೇ, ಹನುಮಂತ ಕೋತ್ರವರೇ, ಪ್ರದೀಪ್ ಜಾಧವ್ ಅವರೇ, ಗೋಪಾಲ್ ಹಳಂಗ್ಲಿ ಅವರೇ ಮತ್ತು ನಮ್ಮ ಬ್ಯಾಂಕಿನ ತಾಲೂಕು ನಿಯಂತ್ರಣ ಅಧಿಕಾರಿ ಆಗಿರ್ತಕ್ಕಂಥ ಶಂಕರ್ ನಂದೇಶ್ವರ್ ಅವರೇ, ಅದರ ಲಾಭ ಏನು ಮಾಡ್ತಾರೆ ಅಂತಂದ್ರೆ ಈ ವರ್ಷಕ್ಕೆ 1,18,00,000 ರೂಪಾಯಿ ಲಾಭ ಆಗಿದೆ. ಪ್ರತಿ ವರ್ಷ 1 ಕೋಟಿಗಿಂತಲೂ ಹೆಚ್ಚು ಲಾಭವನ್ನ ಅದು ನಮ್ಮ ಗ್ರಾಮದ ಸಂಘ ಇವತ್ತು ಮಾಡ್ಕೊಂಡು ಬಂದಿದೆ. ಈ ಮಾತು ನಿಮಗೆ ಯಾಕೆ ಹೇಳ್ತಂದ್ರೆ ಅದು ನಿಮಗೆ ಪ್ರೇರಣೆ ಆಗಲಿ ಅಂತ. ಮುಂದಿನ ನಿರ್ಮಾಣದಲ್ಲಿ ನಿಮ್ಮ ಸಂಘ ಬಹಳ ಉತ್ತಮ ರೀತಿಯಿಂದ ಬೆಳೆದು ಒಂದು ಲಾಭದಾಯಕ ಹೆಜ್ಜೆಗಳನ್ನು ಇಡುವಂಥ ಕೆಲಸ ಆಗಲಿ ಅಂತಕ್ಕಂಥದ್ದನ್ನು ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿ, ಕೊಕಟ್ನೂರದಲ್ಲಿ ಕೇಂದ್ರೀಯ ವಿದ್ಯಾಲಯ ಆಗಬೇಕು. ಯಾಕಂತಂದ್ರೆ ಇದೊಂದು ಎಜುಕೇಶನ್ ಹಬ್ಬ ಮಾಡಬೇಕಂತ ನನ್ನ ತಲೆ ಒಳಗಿತ್ತು. ವೆಟರ್ನರಿ ಮೆಡಿಕಲ್ ಕಾಲೇಜ್ ಆಗಿತ್ತು, PV ಕಾಲೇಜ್ ಆಗಿತ್ತು, ಡಿಗ್ರಿ ಕಾಲೇಜ್ ಆಗಿತ್ತು, ಹೈಸ್ಕೂಲ್ ಇತ್ತು, ಅಗ್ರಿಕಲ್ಚರ್ ಕಾಲೇಜ್ ಇಲ್ಲೇ ತಗೊಂಡಿದ್ದೀವಿ. ಆಮೇಲೆ ಈಗ ಹೊಸ PV ಕಾಲೇಜ್ ಇಂಗ್ಲಿಷ್ ಮೀಡಿಯಂ ಇಲ್ಲೇನ ತಂದಿದ್ದೀವಿ. ಆ ಸ್ಕೂಲ್ ಇಲ್ಲೇ ಮಾಡಬೇಕು ಅಂತೇಳಿ ನಾನು ಮೊದಲ ಇಲ್ಲಿಂದನೇ ಕಳಿಸ್ಕೊಟ್ಟಿದ್ದೆ. ನಾನು ಯಾರ ಮ್ಯಾಗ ಇವತ್ತು ಅಪಾದನೆ ಹೊರಿಸ್ಲಿಕ್ಕೆ ಹೋಗಲ್ಲ. ನಾನು ಇಲ್ಲಿ ಸರ್ವೆ ನಂಬರ್ ಹಾಕಿಸಿದ್ದು ಕಳಿಸಿದ ಮೇಲೆ ಕೇಂದ್ರಕ್ಕೆ ಹೋಗಿತ್ತು. ಆ ಕೇಂದ್ರದಿಂದ ತಿರುಗಿ ಅದನ್ನು ಇನ್ಸ್ಪೆಕ್ಷನ್ಗೆ ಬಂದಾಗ ಅದು ಈ ಶಾಲೆಗೆ ಪ್ರಾರಂಭ ಮಾಡಲಿಕ್ಕೆ ಈ ಸ್ಥಳ ಯೋಗ್ಯ ಇಲ್ಲ ಅಂತಕ್ಕಂಥ ಒಂದು ರಿಪೋರ್ಟನ್ನು ಕೇಂದ್ರ ಸರ್ಕಾರ ಕಳಿಸ್ಬಿಟ್ರು.
ನಾನು ಯಾಕೆ ಇದು ಲೇಟ್ ಆಗ್ತಾ ಇದೆ ಅಂತ ಹೇಳಿ ಕಿಶನ್ ನಾನು ಡೆಲ್ಲಿಗೆ ಹೋದಾಗ ಸಂಬಂಧಪಟ್ಟಂತ ಸಚಿವಾಲಯಕ್ಕೆ ಹೋಗಿ ನಾನು ಕೇಳಿದಾಗ ಇಲ್ಲ ಈ ಸ್ಥಳ ಯೋಗ್ಯ ಇಲ್ಲ ಅಂತ ಈಗಾಗಲೇ ರಿಪೋರ್ಟ್ ಬಂದದ, ಅದರಿಂದ ನಮ್ಮ ಕ್ಯಾಬಿನೆಟ್ಗೆ ಅದನ್ನ ನಿಮ್ಗೆಲ್ಲ ಮಾಡುವಂತೆ ನಿಮ್ದು ಉಳಿದು ಬಿಟ್ಟದ ಆಗಿಲ್ಲ ಅಂತ. ಅದಕ್ಕೆ ನಮ್ಮ ಮುಂದೆ ಪರ್ಯಾಯ ಏನು ಉಪಾಯ ಅಂತ ಕೇಳಿದಾಗ ಇದನ್ನ ಬಿಟ್ಟು ನೀವು ಬೇರೆ ಯಾವುದಾದ್ರೂ ಒಂದು ಸರ್ವೆ ನಂಬರ್ ಕೊಟ್ಟು ನೀವು ಕಳಿಸ್ಕೊಡ್ರಿ, ಅದನ್ನು ಮುಂದಿನ ಸಚಿವ ಸಂಪುಟದಲ್ಲಿ ನಾವು ಮಂಡನೆ ಮಾಡಿ ಅದನ್ನು ಮಂಜೂರಾತಿ ಕೊಡ್ತೀವಿ. ಅಲ್ಲೇ ಮಾಡಿದ್ರೆ ಏನಾಗತ್ತೆ ನಾನು ಕೇಳಿದಾಗ ಇಲ್ಲ ಅದು ಈಗಾಗಲೇ ಅದು ಯೋಗ್ಯ ಇಲ್ಲ ಅಂತ ಹೇಳಿ ರಿಪೋರ್ಟ್ ಕಳಿಸಿದ ಮೇಲೆ ಅದನ್ನು ಮತ್ತೊಂದು ನಾವು ಇನ್ಸ್ಪೆಕ್ಷನ್ಗೆ ಆಗೋದನ್ನೇ ಇಲ್ಲ ಅಂತ ಹೇಳಿದ್ರು. ಕೊನೆಗೆ ನಾನು ಅತನಿಯಿಂದ ಸಿನಾ ಮಧ್ಯದಲ್ಲಿ ಇರ್ತಕ್ಕಂಥ ಏನು 20 ಎಕರೆ ಸರ್ಕಾರಿ ಗಾರ್ಯಾಣಿ ಜಮೀನಿದೆ, ಅದರಲ್ಲಿ 10 ಎಕರೆ ಜಮೀನು ಕೊಟ್ಟು ಅದನ್ನು ಇನ್ಸ್ಪೆಕ್ಷನ್ ಮಾಡಿ ಕಳಿಸಿಬಿಡ್ತೀವಿ. ಅದು ಮೊನ್ನೆ ಒಂದು 2 ತಿಂಗಳ ಹಿಂದೆ ಕೇಂದ್ರ ಸರ್ಕಾರ ಸಚಿವ ಸಂಪುಟದಲ್ಲಿ ಮಂಡನೆ ಮಾಡಿ ಅದನ್ನು ಒಪ್ಪಿಗೆಯನ್ನು ಕೊಟ್ಟು ಇವತ್ತು ಆ ಶಾಲೆಗೆ ಸುಮಾರು 40 ರಿಂದ 45 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದಿಂದ ಬರ್ತಿದೆ. ಅದು ಭಾಳ ಉತ್ತಮವಾಗಿರ್ತಕ್ಕಂಥ ಶಾಲೆ. ಆ ಶಾಲೆ ಇಲ್ಲೇ ಮಾಡಬೇಕು ಅಂತ ನಾನು ಸಂಕಲ್ಪ ಇಟ್ಕೊಂಡು ಬಹುದಿನಗಳಿಂದ ಪ್ರಯತ್ನ ಮಾಡಿದ್ದೆ. ಬಟ್ ಅದ್ರ ಬಗ್ಗೆ ಯಾಕೆ ಹಂಗಾತೋ ಅದ್ರ ಬಗ್ಗೆ ನಾನಿವತ್ತು ಸಾರ್ವಜನಿಕವಾಗಿ ಹೇಳೋದೇನು ಅಷ್ಟು ಸರಿ ಅಲ್ಲ ಅಂತೇಳಿ 1ನೇ ತರಗತಿಯಿಂದ PUC ಅವರಿಗೆ ಇಂಗ್ಲಿಷ್ ಮೀಡಿಯಂ ಸ್ಕೂಲನ್ನು ನಿಮ್ಮ ಗ್ರಾಮಕ್ಕೆ ಹಾಕಿ ಕೊಟ್ಟಿರ್ತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಇವತ್ತು ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಕರೆಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಮ್ಮ ಭಾವನೆ ಹಂಚಿಕೊಳ್ಳಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಈ ಕಾರ್ಯಕ್ರಮದ ಎಲ್ಲ ಸಂಘಟಕರಿಗೂ ಮತ್ತು ಆಡಳಿತ ಮಂಡಳಿಯ ಸದಸ್ಯರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಈಗೇನು ಆಸಕ್ತಿ ವಹಿಸಿ ನೀವು ಒಳ್ಳೆಯ ಕಾರ್ಯಗಳನ್ನು ಮಾಡ್ತೀರಿ, ಇನ್ನಷ್ಟು ಒಳ್ಳೆಯ ಕಾರ್ಯಗಳನ್ನು ನಿಮ್ಮಿಂದ ಆಗಲಿ, ಈ ಊರಿನಲ್ಲಿ ಈ ಸಂಸ್ಥೆ ಮುಖಾಂತರ ಇನ್ನಷ್ಟು ಸರ್ವರಿಗೂ ಅದರ ಸದುಪಯೋಗ ಆಗಲಿ ಅಂತ ಹೇಳಿ ಒಂದು ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತುಗಳನ್ನು ಕೊಡ್ತೀನಿ. ಜೈ ಹಿಂದ್, ಜೈ ಲಕ್ಷ್ಮಣ್ ಸವದಿ ಅವರಿಗೆ ಧನ್ಯವಾದಗಳು. ಈಗ ಸನ್ಮಾನ ಮಾಡುತ್ತಿದ್ದಾರೆ ಸನ್ಮಾನ್ಯ PKPS ಕೊಕ್ಕಟ್ನೂರು ಅಧ್ಯಕ್ಷರುಗಳಾದ ಅಣ್ಣಪ್ಪ ಬಾಬನಗೌಡ ಕೋತಿಯವರು ಒಂದು ನಿರ್ದೇಶಕರಿಗೆ ಸನ್ಮಾನ ಮಾಡಿದರು. ಈಗ ಆ ಕಾರ್ಯಕ್ರಮದ ಅಧ್ಯಕ್ಷರುಗಳಾದ ಸನ್ಮಾನ್ಯ ಅಣ್ಣಪ್ಪ ಬಾಬನಗೌಡ ಕೋತಿಯವರು ಒಂದು ಸಿಬ್ಬಂದಿ ವರ್ಗಕ್ಕೆ ಸನ್ಮಾನ ಮಾಡುತ್ತಿದ್ದಾರೆ. ಅಂದರೆ PKPS ದೊಡ್ಡ ಮಟ್ಟದ ಒಂದು ಸದಸ್ಯರುಗಳು 2000 ಸದಸ್ಯರುಗಳಿರ್ತಾರೆ. ಅಂದರೆ ಈಗ ದೊಡ್ಡ ಮಟ್ಟದ ನನಗೆ ನೋಡಿ, ಈಗ ಅಶೋಕ್ ಕೋತ್ ಅತನಿ ಯೂಟ್ಯೂಬ್ ಚಾನಲ್ ಆದ ನನಗೂ ಕೂಡ ಅವರು ಪ್ರೀತಿಯಿಂದ ವೇದಿಕೆ ಮೇಲೆ ಕರೆದು ಸನ್ಮಾನ ಮಾಡಿದರು, ಮಾಲಾರ್ಪಣೆ ಮಾಡಿದರು, ಶಾಲ್ ಹೊದಿಸಿದರು, ನೆನಪಿನ ಕಾಣಿಕೆ ನೀಡಿದರು. ತಲೆ ಮೇಲೆ ಒಂದು ಸುಂದರವಾದ ಟೊಪ್ಪಿಗೆಯನ್ನು ಕೂಡ ಧರಿಸಿದರು. ಈಗ ಅದಕ್ಕಾಗಿ ನನಗೆ ಸನ್ಮಾನ ಮಾಡಿದ್ದಕ್ಕಾಗಿ ನಮ್ಮ ಅಶೋಕ್ ಅತನಿ ಬೆಳಗಾವ್ ಯೂಟ್ಯೂಬ್ ಚಾನಲ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಅಧ್ಯಕ್ಷರುಗಳಿಗೆ, ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರುಗಳು ಮತ್ತು ಈ ಒಂದು PKPS ಸಂಘದ ನಿರ್ದೇಶಕರುಗಳಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಈಗ ನೋಡಿ, ಸನ್ಮಾನ್ಯರಿಗೆ ಸನ್ಮಾನ ಮಾಡಿದರು, ಶಾಲ್ ಹೊದಿಸಿದರು, ಮಾಲಾರ್ಪಣೆ ನೀಡಿದರು ಸಂಘದ ಅಧ್ಯಕ್ಷರು ಮತ್ತು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರುಗಳಾದಂಥ ಸನ್ಮಾನ್ಯ ಅಣ್ಣಪ್ಪ ಬಾಬನಗೌಡ ಕೋತಿಯವರು ಎಲ್ಲರಿಗೂ ತಮ್ಮ ಸಿಬ್ಬಂದಿ ವರ್ಗಕ್ಕೂ ಮತ್ತು ಪ್ರೀತಿಯಿಂದ ಅಲ್ಲಿಯ ಸೇರಿದಂಥ ಸದಸ್ಯ ಬಾಂಧವರಿಗೂ, ಹಿರಿಯ ಸದಸ್ಯರಿಗಳಿಗೆ ಮತ್ತು ಅನೇಕ ಬಂದಂಥ ನಮ್ಮ ಪೂಜಾರಿ ಯಲ್ಲಮ್ಮವಾಡಿಯ ಪೂಜಾರಿ ಬಂಧುಗಳಿಗೆ, ನಮ್ಮ ರೇಣುಕಾ ಮಹಾತ್ಮೆಯ ಮಾನ್ಖಾರಿ ಪೂಜಾರಿಗಳು ಆದಂಥ ಸನ್ಮಾನ್ಯ ಶ್ಯಾಮರಾವ್ ಅಣ್ಣ ಪೂಜಾರಿಯವರಿಗೆ ಮತ್ತು ಸನ್ಮಾನ್ಯ ಮಾನ್ಖಾರಿಗಳಾದಂಥ ನಮ್ಮ ಸನ್ಮಾನ್ಯ ಅರ್ಜುನ್ ಪೂಜಾರಿಯವರಿಗೆ,
ಸನ್ಮಾನ ಮಾಡಿರುತ್ತಾರೆ ಈಗಾಗಲೇ. ಈಗ ಸನ್ಮಾನ ಸ್ವೀಕರಿಸಿದರು ಅವರು ಈ ಒಂದು ಊರಿನ ಗಣ್ಯರು. ಈಗ ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಹಾಡು ಮತ್ತು ಕಲಾವಿದರಾಗಿ ಬಂದಂಥ ಅಲ್ಲಿ ಒಬ್ಬರು ಸಹೋದರಿ, ಅವರಿಗೂ ಕೂಡ ಒಂದು ಕಲಾವಿದೆಯಾಗಿ ಹಾಡಿ ರಂಜಿಸಿರುತ್ತಾರೆ ಸಾಕಷ್ಟು. ಅಂಥವ್ರಿಗೆ ಇವರು ಸನ್ಮಾನ್ಯರಾದ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರು ಮತ್ತು PKPS ಕೊಕ್ಕೊಟ್ನೂರು ಇದರ ಅಧ್ಯಕ್ಷರು. ಈಗ ಸನ್ಮಾನ್ಯ ಅಣ್ಣಪ್ಪ ಬಾಬನಗೌಡ ಕೋತಿಯವರು ಆ ಸನ್ಮಾನ್ಯ ಸಹೋದರಿ ಕಲಾವಿದೆಯರು ಅವರಿಗೆ ಒಂದು ಮಾಲಾರ್ಪಣೆ ಮಾಡಿ ಶಾಲು ಹೊದಿಸಿ ಅವರಿಗೆ ಸನ್ಮಾನ ಮಾಡಿದರು. ಅವರು ಕೂಡ ನೆನಪಿನ ಕಾಣಿಕೆಯನ್ನು ಈಗ ಕೊಟ್ಟರು. ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಿದರು ಕಲಾವಿದರು. ಮತ್ತು ಅಲ್ಲಿ ಗಾಯಕರು ಕೂಡ ಸನ್ಮಾನ್ಯ ನಮ್ಮ ಆತ್ಮೀಯ ಗಾಯಕರು ಅವರು ಕೂಡ ಅಲ್ಲಿ ಸನ್ಮಾನವನ್ನು ಸ್ವೀಕರಿಸಿದರು. ಈಗ ಸನ್ಮಾನ್ಯ ನಮ್ಮ ಈ ಒಂದು ಕಾರ್ಯಕ್ರಮದ ಆ್ಯಂಕರಿಂಗ್ ಅಂದರೆ ಈ ಕಾರ್ಯಕ್ರಮದ ಒಂದು ಆ್ಯಂಕರಿಂಗ್ ಮಾಡಿರ್ತಾರಲ್ಲ ಸನ್ಮಾನ್ಯ ಕುಮಾರ್ ನಾವಿ ಸರ್ ಅವರಿಗೆ ಸನ್ಮಾನ ಮಾಡಿರುತ್ತಾರೆ. ಅವರು ಕೂಡ ಅದನ್ನು ಸನ್ಮಾನ ಪ್ರೀತಿಯಿಂದ ಸ್ವೀಕರಿಸಿರುತ್ತಾರೆ. ಈಗ ನಮ್ಮನ್ನು ಕೂಡ ಈ ವೇದಿಕೆ ಮೇಲೆ ಪ್ರೀತಿಯಿಂದ ಕರೆದು ಮಾಲಾರ್ಪಣೆ ಮಾಡಿ ಶಾಲು ಹೊದಿಸಿ ಸನ್ಮಾನ ಮಾಡಿರುತ್ತಾರೆ. ಈ ಕಾರ್ಯಕ್ರಮದ ಆಯೋಜಕರಿಗೆ ಅವರಿಗೆ ನಾವು ಧನ್ಯವಾದಗಳನ್ನು ನಮ್ಮ ಅಶೋಕತ್ನಿ ಬೆಳಗಾವ್ ಯೂಟ್ಯೂಬ್ ಚಾನಲ್ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಈಗ ಇನ್ನೂ ಸನ್ಮಾನ ಮಾಡಲು ಸಾಕಷ್ಟು ಜನರನ್ನು ವೇದಿಕೆ ಮೇಲೆ ಕರೆಯುತ್ತಿದ್ದಾರೆ. ಈಗ ನೋಡಿ, ಈಗ ಸನ್ಮಾನ್ಯ ನಮ್ಮ ಕಾರ್ಯಕ್ರಮ ನಿರೂಪಕರಾದಂಥ ಸನ್ಮಾನ್ಯ ಕುಮಾರ್ ನಾವಿ ಸರ್ ಅವರು ಶಾಲು ಹೊದಿಸಿ ಟೊಪ್ಪಿಗೆ ಹಾಕಿ ನೆನಪಿನ ಕಾಣಿಕೆ ಕೊಟ್ಟು ಸನ್ಮಾನಿಸಿದರು. ನಮ್ಮ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರು ಮತ್ತು PKPS ಕೊಕ್ಕೊಟ್ನೂರು ಅಧ್ಯಕ್ಷರು ಈ ಕಾರ್ಯಕ್ರಮಕ್ಕೆ ಭಾಳಷ್ಟು ಜನರನ್ನು ಅವರು ಶಾಲು ಹೊದಿಸಿ ಮಾಲಾರ್ಪಣೆ ನೀಡಿ ಸನ್ಮಾನಿಸಿದರು. ಅವರಿಗೆ ನಮ್ಮ ಅಶೋಕತ್ನಿ ಬೆಳಗಾವ್ ಯೂಟ್ಯೂಬ್ ಚಾನಲ್ ವತಿಯಿಂದ ಅವರಿಗೆ ಸನ್ಮಾನ್ಯ ಅಣ್ಣಪ್ಪ ಬಾಬನಗೌಡ ಕೋತಿಯವರಿಗೆ ಧನ್ಯವಾದಗಳು. ಈಗ ನೋಡ್ರಿ, ನಮ್ಮ ರಮೇಶ್ ಅಣ್ಣಪ್ಪ ತೆರ್ದಾಳ್ ಇವರು ಸನ್ಮಾನ್ಯ ಗುತ್ತಿಗೆದಾರರಾದ ಇವರ ಹಿರಿಯಣ್ಣ ಅಶೋಕ್ ಅಣ್ಣಪ್ಪ ತೆರ್ದಾಳ್ ಇವರು ಇಬ್ಬರು ಅಣ್ಣ ತಮ್ಮಂದಿರು ಕೂಡಿ ಈ ಒಂದು ಕಟ್ಟಡವನ್ನು ಗುತ್ತಿಗೆ ಆಧಾರದ ಮೇಲೆ ಸುಂದರವಾಗಿ ಆ ಕಟ್ಟಡವನ್ನು ಕಟ್ಟಿರುತ್ತಾರೆ. ಆ ಕಟ್ಟಡ PKPS ಒಂದು ಸುಪರ್ದಿಯಲ್ಲಿ ಇರತಕ್ಕಂಥ PKPS ಕಟ್ಟಡ ಅಧ್ಯಕ್ಷರುಗಳು ನೋಡಿ. ಈಗ PKPS ಅಧ್ಯಕ್ಷರುಗಳು ಈ ಕಾರ್ಯಕ್ರಮದ ಅಧ್ಯಕ್ಷರು ಆದಂಥ ಸನ್ಮಾನ್ಯ ಅಣ್ಣಪ್ಪ ಬಾಬನಗೌಡ ಕೋತಿಯವರು ರಮೇಶ್ ಅಣ್ಣಪ್ಪ ತೆರ್ದಾಳ್ ಗುತ್ತಿಗೆದಾರರು ಇವರಿಗೆ ಶಾಲು ಹೊದಿಸಿ ಮಾಲಾರ್ಪಣೆ ನೀಡಿ ಸುಂದರವಾದ ಟೊಪ್ಪಿ ತೊಡಿಸಿ